ಸ್ನೇಹಿತರೆ, ನೀವೇನಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಬಂಗಾರದಂಥ ಮನೆ ಪ್ಲ್ಯಾನಿಂಗನ್ನು ತಿಳ್ಕೊಳ್ಬೋದು. ನೋಡಿ 27/39 ಮನೆ ಪ್ಲ್ಯಾನಿಂಗನ್ನು ಯಾವ ರೀತಿ ಮಾಡಿದ್ದಾರಂತ. ಹಾಗೆ ಏಣಿ ಮೆಟ್ಲು ಕೂಡ ಮನೆಯ ಮುಂಭಾಗದಲ್ಲಿ ಬಂದಿದ್ದರಿಂದ ಮುಂಭಾಗದ ಪ್ಲ್ಯಾನಿಂಗ್ ಸೆಲೆಕ್ಟ್ ಮಾಡೋದು ಕೂಡ ತುಂಬಾ ಈಸಿ ಆಗುತ್ತೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೋಡಿ 27/39 ಸೈಟಲ್ಲಿ ಯಾವ ರೀತಿ ಪ್ಲ್ಯಾನಿಂಗ್ ಮಾಡಿದ್ದಾರಂತ. ಸೀಟೌಟ್ಗೆ ಏಣಿ ಮೆಟ್ಲು ಅಟ್ಯಾಚ್ ಆಗಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದ್ರಿಂದ ಮನೆಯ ಮುಂಭಾಗ ಲಕ್ಸುರಿಯಾಗಿ ಬರುತ್ತೆ. ಹಾಗೆ ನೋಡಿ ಹಾಲ್ ತುಂಬ ವಿಶಾಲವಾಗಿದೆ. ಹಾಗೆ ಡೈನಿಂಗ್ ಕಿಚನ್ ಅಟ್ಯಾಚ್ ಆಗಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಈ ಪ್ಲ್ಯಾನಿಂಗ್ ನೋಡಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ. ಕಿಚನ್ ಡೈನಿಂಗ್ ಮಧ್ಯದಲ್ಲಿ ನೋಡಿ ಈ ರೀತಿ ಮಾಡ್ಯುಲರ್ ಕಿಚನ್ ಪ್ಲ್ಯಾನಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಬರುತ್ತೆ. ಕಿಚನ್ ಡೈನಿಂಗ್ ಮಧ್ಯದಲ್ಲಿ ಬರುವಂತಹ ಗೋಡೆ ನೋಡಿ ಈ ರೀತಿ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟ್ರೆಡಿಷ್ನಲ್ ಲುಕ್ ಕೂಡ ಬರುತ್ತೆ ಕಿಚನ್ ಡೈನಿಂಗ್ ಮಧ್ಯದಲ್ಲಿ. ನೋಡಿ ಈ ಕಡೆ ಎಲ್ಲ ಲೈಟ್ಗಳನ್ನು ಹಾಕೋದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟು ಲೈಟ್ ಬೇಕೋ ಅಷ್ಟು ಲೈಟನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂತಹದ್ದು. ಇಲ್ಲಿ ಲೈಟ್ ಹಾಕೋದ್ರಿಂದ ತುಂಬಾ ಟ್ರೆಡಿಷ್ನಲ್ ಲುಕ್ ಬರುತ್ತೆ. ಹಾಗೆ ನೋಡಿ ಕಿಚನ್ನಲ್ಲಿ ಮಾಡಿಟ್ಟ ಅಡುಗೆಯನ್ನು ಈ ಸ್ಟ್ಯಾಂಡ್ ಮೇಲೆ ಇಟ್ಟು ಈ ಕಡೆ ಡೈನಿಂಗ್ಗೆ ಟ್ರಾನ್ಸ್ಫರ್ ಮಾಡುವಂತಹದ್ದು. ನೋಡಿ ಕಿಚನ್ ಸ್ಟ್ಯಾಂಡ್ ನೋಡಿ ಈ ರೀತಿ ಎಲ್ ಶೇಪಲ್ಲಿ ಬರುತ್ತೆ. ಈ ಕಡೆ ನೋಡಿ ಡೈನಿಂಗ್ ಏರಿಯಾ. ಹಾಗೆ ಡೈನಿಂಗಿಂದ ನೋಡಿ ಕಿಚನ್ಗೆ ಬರುವಾಗ ಈ ರೀತಿ ಬರುತ್ತೆ. ಇದು ಕಿಚನ್ ಏರಿಯಾ ಆಗಿರುತ್ತೆ. ನೋಡಿ ಡೈನಿಂಗಿಂದ ಕಿಚನ್ ಕಡೆ ನೋಡಿದಾಗ ಈ ರೀತಿ ಡಿಸೈನ್ ಆಗಿ ಬರುತ್ತೆ. ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ. ಇದನ್ನು ಹೀಗೆ ನೀವು ಸಿಂಪಲ್ಲಾಗಿ ಕೂಡ ಇಟ್ಕೊಳ್ಬೋದು ಅಥವಾ ಇದಕ್ಕೆ ಟ್ರೆಡಿಷ್ನಲ್ ಲುಕ್ ಬರುವಂತಹ ಪ್ಲ್ಯಾನಿಂಗ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ಈ ಪ್ಲ್ಯಾನಿಂಗನ್ನು ನೋಡಿ ಪ್ಲೈವುಡ್ಡಿಂದ ಡಿಸೈನ್ ಕೂಡ ಮಾಡ್ಕೊಳ್ಬೋದು ಅಥವಾ ಅಲ್ಯೂಮಿನಿಯಂ ಶೀಟ್ಗಳಿಂದ ಇನ್ನಷ್ಟು ಡಿಸೈನ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ನೋಡಿ ಡೈನಿಂಗ್ ಕಿಚನ್ ಏರಿಯಾ ಈ ರೀತಿ ಇದೆ. ಹಾಗೆ ಡಬಲ್ ಬೆಡ್ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರುವಂತಹದ್ದು. ಹಾಗೆ ಏಣಿ ಮೆಟ್ಲಿಗೆ ಹೋಗಲಿಕ್ಕೆ ಇಲ್ಲೊಂದು ಡೋರ್ ಕೂಡ ಇಟ್ಟು ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ಏಣಿ ಮೆಟ್ಲು ಗೋಡೆಯನ್ನು ನೀವು ಎಷ್ಟು ಡಿಸೈನಾಗಿ ಸೆಲೆಕ್ಟ್ ಮಾಡ್ತೀರೋ ಅಷ್ಟು ಲಕ್ಸುರಿಯಾಗಿ ಮನೆ ಮುಂಭಾಗ ಬರುತ್ತೆ. ಹಾಗೆ ಮನೆಯ ಮುಂಭಾಗದ ಮೆಟ್ಲು ಈ ಕಡೆ ಬರುತ್ತೆ. ನೋಡಿ ಸೀಟೌಟ್ ನೋಡಿ 7x15ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಸೀಟೌಟಲ್ಲಿ ಒಂದು ಚಿಕ್ಕ ವಿಂಡೋ ಕೂಡ ಬರುತ್ತೆ. ಹಾಗೆ ಮೇನ್ ಡೋರ್ ನೋಡಿ ಇಲ್ಲಿ ಬರುವಂತಹದ್ದು. ಹಾಗೆ ಡೋರ್ ನೋಡಿ ಈ ಕಡೆ ಗೋಡೆಗೆ ತಾಡಿಡಲಿಕ್ಕೆ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೋದು. ಯಾವ ಕಡೆ ಡೋರ್ ಬೇಕೋ ಆ ಕಡೆ ಅಟ್ಯಾಚನ್ನು ಮಾಡ್ಕೊಳ್ಳುವಂಥದ್ದು. ಹಾಲ್ ನೋಡಿ 14x15ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಪೂಜಾ ರೂಮ್ ಬೇಕಂತ ಅನ್ನೋದಾದರೆ ಈ ಕಡೆ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು ಅಥವಾ ಹಾಲ್ನಲ್ಲಿ ಎಲ್ಲಿ ಬೇಕೋ ಆ ಕಡೆ ಇಟ್ಟು ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೋದು. ಹಾಲ್ನಲ್ಲಿ ದೊಡ್ಡದಾದ ಒಂದು ವಿಂಡೋ ಕೂಡ ಇಟ್ಕೊಳ್ಬೋದು ಅಥವಾ ಚಿಕ್ಕ ಚಿಕ್ಕ 2 ವಿಂಡೋ ಕೂಡ ಇಟ್ಕೊಳ್ಬೋದು. ಹಾಗೆ TV ಯೂನಿಟನ್ನು ಈ ಗೋಡೆಗೆ ತಗೊಳ್ಳೋದ್ರಿಂದ ತುಂಬ ಟ್ರೆಡಿಷ್ನಲ್ ಲುಕ್ ಬರುತ್ತೆ. ಹಾಗೆ ಹಾಲ್ನಿಂದನೇ ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಬೆಡ್ರೂಮ್ ನೋಡಿ 12x12ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಒಂದು ವಿಂಡೋ ಕೂಡ ಇಟ್ಟಿರುವಂಥದ್ದು. ಹಾಗೆ ಹಾಲ್ನಿಂದ ಡೈನಿಂಗ್ ಕಡೆ ಹೋಗುವಾಗ ಈ ಗ್ಯಾಪನ್ನು ನೋಡಿ 4.5 ಫೀಟನ್ನು ಇಟ್ಕೊಳ್ಬೇಕಾಗುತ್ತೆ ಅಥವಾ 4 ಫೀಟ್ ಅಂತೂ ಇಟ್ಕೊಂಡಿರಲೇಬೇಕಾಗುತ್ತೆ. ಇದನ್ನು ಓಪನ್ ಆಗಿ ಇಟ್ಕೊಳ್ಳುವಂತಹದ್ದು. ಇದಕ್ಕೆ ಯಾವುದೇ ರೀತಿ ಡೋರನ್ನು ಅಟ್ಯಾಚ್ ಮಾಡ್ಕೊಳ್ಬಾರ್ದು. ಇದನ್ನು ಓಪನ್ ಆಗಿ ಇಟ್ಟಿದ್ರಿಂದ ಮನೆ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಹಾಗೆ ಡೈನಿಂಗ್ ಕಿಚನ್ ಏರಿಯಾ ನೋಡಿ 15x18ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಅದರಲ್ಲೇ ಪಾರ್ಟಿಷನ್ ಮಾಡಿ ಕಿಚನನ್ನು ಮಾಡ್ಕೊಂಡಿರುವಂತಹದ್ದು. ಕಿಚನ್ ಸ್ಟ್ಯಾಂಡ್ ನೋಡಿ ಈ ರೀತಿ ಬರುತ್ತೆ. ಹಾಗೆ ಕಿಚನಲ್ಲಿ ಅಲ್ಲಿ ಒಂದು ವಿಂಡೋ ಕೂಡ ಬರುತ್ತೆ. ಡೈನಿಂಗಲ್ಲಿ ಕೂಡ ಒಂದು ವಿಂಡೋ ಬರುತ್ತೆ. ಹಾಗೆ ಡೈನಿಂಗಿಂದನೇ ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಬೆಡ್ರೂಮ್ ಕೂಡ 12x12ರಲ್ಲೇ ಪ್ಲ್ಯಾನಿಂಗನ್ನು ಮಾಡಿಕೊಂಡು ಒಂದು ವಿಂಡೋನ ಇಟ್ಟಿರುವಂತಹದ್ದು. 2 ಬೆಡ್ರೂಮ್ ಸೇಮ್ ಸೈಜಲ್ಲೇ ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರುವಂತಹದ್ದು. ಹಾಗೆ ಡೈನಿಂಗಿಂದ ಕಿಚನ್ಗೆ ಬರುವಾಗ ಈ ಗ್ಯಾಪನ್ನು ನೀವು 5 ಫೀಟ್ ಇಟ್ಟು ಓಪನ್ ಏರಿಯಾವನ್ನೇ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಹಾಲ್, ಡೈನಿಂಗ್, ಕಿಚನ್ ಎಲ್ಲವೂ ಅಟ್ಯಾಚ್ ಆಗಿರೋದ್ರಿಂದ ಮನೆ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಹಾಗೆ ಟ್ರೆಡಿಷ್ನಲ್ ಲುಕ್ ಕೂಡ ಬರುತ್ತೆ, ಬ್ಯೂಟಿಫುಲ್ ಆಗು ಕಾಣುತ್ತೆ. ಹಾಗೆ ಕಿಚನ್ನಿಂದನೇ ಕ್ಲೀನಿಂಗ್ ಏರಿಯಾಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಕ್ಲೀನಿಂಗ್ ಏರಿಯಾಗೆ ಬರುವಾಗ ಇಲ್ಲೊಂದು ಡೋರ್ ಕೂಡ ಇಟ್ಕೊಳ್ಬೇಕಾಗುತ್ತೆ. ಕ್ಲೀನಿಂಗ್ ಏರಿಯಾ ನೋಡಿ 6x8ರಲ್ಲಿ ಪ್ಲ್ಯಾನಿಂಗ್ ಮಾಡಿಕೊಂಡು ಇಲ್ಲೊಂದು ವಿಂಡೋ ಕೂಡ ಇಟ್ಟಿರುವಂತಹದ್ದು. ಹಾಗೆ ವಾಶ್ರೂಮ್ಗೆ ಬರಲಿಕ್ಕೆ ಇಲ್ಲಿ ಡೋರ್ ಬರುತ್ತೆ. ನೋಡಿ ವಾಶ್ರೂಮ್ ನೋಡಿ 6x8ರಲ್ಲೇ ಪ್ಲ್ಯಾನಿಂಗ್ ಮಾಡಿಕೊಂಡು 2 ವಿಂಡೋನ ಇಟ್ಟು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರುವಂತಹದ್ದು. ಹಾಗೆ ನೀವೇನಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಈ ಪ್ಲ್ಯಾನಿಂಗ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೀಟೌಟ್ಗೆ ಅಟ್ಯಾಚ್ ಆಗಿ ಏಣಿ ಮೆಟ್ಲು ಬಂದಿದ್ದರಿಂದ ಮನೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.